ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯಲ್ಲಿ ಭುಗಿಲೆದ್ದ ಆಕ್ರೋಶ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೋ ಬ್ಯಾಕ್ ಪ್ರತಿಭಟನೆ. ಯಲಹಂಕ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಆಕ್ರೋಶ. ಎಸ್ಆರ್ ವಿಶ್ವನಾಥ್ ಬೆಂಬಲಿಗರಿಂದ ಸುಧಾಕರ್ ವಿರುದ್ಧ ಭಾರೀ ಆಕ್ರೋಶ. ಪಿಪಿಇ ಕಿಟ್ ಧರಿಸಿ ಅಣುಕು ಶವಯಾತ್ರೆ ನಡೆಸಿ ಬೆಂಕಿ ಹಚ್ಚಿ ಭಾರೀ ಆಕ್ರೋಶ. ಕೋವಿಡ್ ಹಗರಣದ ರೂವಾರಿ ಅಂತ ಬಿಂಬಿಸುವ ವಿನೂತನ ಪ್ರತಿಭಟನೆ. ಸುಧಾಕರ್ಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ತಮಗೆ ಟಿಕೆಟ್ ಸಿಗಲು ಯಾರ್ಯಾರು ಸಹಕರಿಸಿದರೋ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವ ಮೂಲಕ ಭರ್ಜರಿ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿಯಲ್ಲಿ ಓಳೇಟಿನ ಆತಂಕ ಶುರುವಾಗಿದೆ. ಅದು ಬೇರೆ ಯಾರೂ ಅಲ್ಲ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರೇ ಬಂಡಾಯ ಹೇಳುವ ಸಾಧ್ಯತೆ ಹೆಚ್ಚಾಗಿದೆ. ಅವರು ತಮ್ಮ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡಿಸಲು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದರು. ಅದು ಪ್ರಯೋಜನ ಆಗಲಿಲ್ಲ. ಆಗ ತಮ್ಮ ಹೆಸರನ್ನೇ ಕೇಂದ್ರಕ್ಕೆ ಕಳುಹಿಸಿದ ಎಸ್ಆರ್ ವಿಶ್ವನಾಥ್ ಹೆಸರು ಕೈಬಿಟ್ಟು ಸುಧಾಕರ್ಗೆ ಟಿಕೆಟ್ ಘೋಷಿಸಿದ ಹೈಕಮಾಂಡ್. ಈ ಹಿನ್ನೆಲೆ ಎಸ್ಆರ್ ವಿಶ್ವನಾಥ್ ಬೆಂಬಲಿಗರಿಂದ ಗೋ ಬ್ಯಾಕ್ ಸುಧಾಕರ್ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ.